ಶಾಂತವಾಗಿದ್ದ ಬಾಗಲಕೋಟೆ ಈಗ ನೀಗಿ ಕೆಂಡವಾಗಿದೆ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಲಾಗಿದೆ. ಮಸೀದಿಯಿಂದಲೇ ಕಲ್ಲು ತೂರಾಟ. ಕಲ್ಲು ಎಸೆತಕ್ಕೆ ಮೊದಲೇ ರೆಡಿಯಾಗಿದ್ದ ಪ್ಲಾನ್. ರಾಯಣ್ಣ ಮೂರ್ತಿಗೆ ಮಸಿ ಬಳಿದಿದ್ಯಾರು? ಮುಡಾ ಹಗರಣದ ವಿರುದ್ಧ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಘಟನೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ನಡೆದಿದೆ. ಪ್ರಕರಣ ಸಂಬಂಧ ಕಲ್ಲೆಸೆದ ಪ್ರಮುಖ ಆರೋಪಿ ತನ್ವೀರ್ ಸೇರಿ 8 ಮಂದಿಯನ್ನ ಬಂಧಿಸಲಾಗಿದೆ. ನಿನ್ನೆ ರಾತ್ರಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟದಲ್ಲಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮತ್ತು ಹಿಂದೂ ಕಾರ್ಯಕರ್ತ ಪ್ರಕಾಶ್ ಅರಕೇರಿ ತಲೆಗೆ ಗಾಯಗಳಾಗಿದ್ದು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೃಷ್ಟವಶಾತ್ ಎಸ್ಪಿ ಸಿದ್ಧಾರ್ಥ್ ಗೋಯಲ್ಗೆ ಹೆಚ್ಚಿನ ಹಾನಿಯಾಗಿಲ್ಲ. ಹತ್ತಿರದ ಮಸೀದಿಯಿಂದ ಕಲ್ಲುಗಳು ತೂರಿ ಬಂದಿದ್ದು 3 ತರಕಾರಿ ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಪ್ರಕರಣ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿಕೊಂಡು ವಿಡಿಯೋ ದೃಶ್ಯಾವಳಿಗಳನ್ನು ಆಧರಿಸಿ 8 ಮಂದಿಯನ್ನ ಬಂಧಿಸಲಾಗಿದೆ. ತನ್ವೀರ್ ಬಿಟ್ರೆ ಬೇರೆ ಯಾರೂ ಕಲ್ಲು ತೂರಾಟ ಮಾಡಿಲ್ಲ. ಸಿಕ್ಕ 2 ಕಲ್ಲನ್ನ ಎಸೆದಿದ್ದಾನೆ. ಚಪ್ಪಲಿ ಎಸೆದಿದ್ದು ಕೂಡ ಕಂಡು ಬಂದಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ 7 ಜನರ ಮೇಲೆ ಕೇಸ್ ದಾಖಲಾಗಿದೆ. ಈಗಾಗಲೇ ಆ ಪ್ರಕರಣದಲ್ಲಿ 8 ಜನಗೆ ಬಂಧನ ಆಗಿದೆ. ಅದರಲ್ಲಿ A1 ಆರೋಪಿ ಆ ಕಲ್ಲು ಯಾರು ಎಸೆದಿದ್ದಾನೆ ಅವನ ಹೆಸರು ತನ್ಜೀರ್, ನವನಗರ 28 ವರ್ಷ, ನವನಗರ ಸೆಕ್ಟರ್ 8 ವಾಸಿ. ಅವನು ನಮ್ಮ ವಿಡಿಯೋ ಅಲ್ಲಿ ನಾವು ಕೂಡ ಅಲ್ಲಿ ವಿಡಿಯೋ ಮಾಡಿಸಿದ್ದೀವಿ. ಕ್ಲಿಯರ್ ಕಟ್ ಆಗಿ ಬಂದಿದೆ. ಅಲ್ಲಿ ಒಂದು ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಆ ಶೂ ರ್ಯಾಕ್ ಕೆಳಗೆ 2 ಕಲ್ಲಿತ್ತು. ಆ 2 ಕಲ್ಲು ತೊಗೊಂಡು ಅವರು ಎಸೆದಾನೆ. ಇದು ಮುಗಿದ ನಂತರ ನಾವು ಇಮಿಡಿಯೇಟ್ಲಿ ವಿಡಿಯೋ ಫುಟೇಜ್ ಮೇಲೆ ಐಡೆಂಟಿಫೈ ಮಾಡಿ ಅವನಿಗೆ ಮತ್ತು ಇನ್ನೂ 7 ಜನಕ್ಕೆ ಅಲ್ಲಿ ನಾವು ಇದ್ದೀವಿ, ಎಲ್ಲರಿಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಿದ್ದಾರೆ ಅವ್ರು ಈ ಥರ ಇನ್ನೂ 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ನಡೀತಾ ಇದ್ದ ಮೆರವಣಿಗೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ಚಪ್ಪಲಿ ತೂರಾಟ ನಡೆದ ಹಿನ್ನೆಲೆಯಲ್ಲಿ ಹಳೆ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿ 3 ಕಡೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಫೆಬ್ರವರಿ 19ರಿಂದ 24ನೇ ತಾರೀಕು ತನಕ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಸಾರ್ವಜನಿಕ ಸ್ಥಳದಲ್ಲಿ 4ಕ್ಕಿಂತ ಹೆಚ್ಚು ಜನ ಸೇರಿ ತಿರುಗಾಡುವುದು, ಅಪಾಯಕಾರಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡುವುದು ಸೇರಿದಂತೆ ಅನೇಕ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ ನಡೆಸೋದು, ಧರಣಿ ನಡೆಸೋದನ್ನು ನಿಷೇಧಿಸಿ ಬಾಗಲಕೋಟೆ ಉಪ ವಿಭಾಗಾಧಿಕಾರಿ ಸಂತೋಷ್ ಜಗ್ಲಾಸರ್ ಆದೇಶಿಸಿದ್ದಾರೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಬಾಗಲಕೋಟೆಯಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಇಂದು ಮತ್ತೆ ಕಲ್ಲು ತೂರಾಟ ನಡೆದಿರುವ ಘಟನೆ ಫಿಶ್ ತರಕಾರಿ ಮಾರ್ಕೆಟ್ ಬಳಿ ನಡೆದಿದೆ. ಮಧ್ಯಾಹ್ನ ಏಕಾಏಕಿ ಮನೆಗಳ ಮೇಲೆ ಕಲ್ಲು ತೂರಲಾಗಿದೆ. ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಈ ಘಟನೆ ಖಂಡಿಸಿ ಹೋರಾಟಕ್ಕಿಳಿದ ಹಿಂದೂ ಮುಖಂಡರು ಹಾಗೂ ಕಾರ್ಯಕರ್ತರು ಅಂಗಡಿ ಮುಂಗಟ್ಟು ಬಂದ್ ಮಾಡಿಸ್ತಾ ಇದ್ರು. ಈ ವೇಳೆ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದರಿಂದ ವಾಗ್ವಾದ ನಡೆದಿದೆ. ಈ ಮಧ್ಯೆ ಉದ್ರಿಕ್ತರು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಪರಿಸ್ಥಿತಿಯನ್ನ ತಹಬದಿಗೆ ತರಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಗುಂಪನ್ನ ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪೊಲೀಸರು ಎಲ್ಲೆಡೆ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕಲ್ಲು ತೂರಾಟದ ಘಟನೆ ದುರದೃಷ್ಟಕರ. ಎಲ್ಲ ನಾಗರಿಕರು ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ನಾನು ಮನವಿ ಮಾಡುತ್ತೇನೆ. ಕರ್ನಾಟಕದ ಶಕ್ತಿ ಅದರ ಏಕತೆ ಮತ್ತು ಸಹೋದರತ್ವದಲ್ಲಿದೆ. ಪೊಲೀಸರು ತ್ವರಿತ ಕ್ರಮ ಕೈಗೊಂಡಿದ್ದಾರೆ ಮತ್ತು ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿರುವ ಬಿಜೆಪಿ ಪ್ರಕರಣ ಸಂಬಂಧ ಮಸೀದಿಯ ಪದಾಧಿಕಾರಿಗಳು, ಧರ್ಮಾಧಿಕಾರಿಗಳ ಮೇಲೂ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ತುಷ್ಟೀಕರಣ ನೀತಿಯಿಂದ ಹೊರಗೆ ಬರಬೇಕು. ಇಂತಹ ವ್ಯಕ್ತಿಗಳ ಮೇಲೆ ಗೂಂಡಾ ಕಾಯ್ದೆ ಅಥವಾ ದೇಶದ್ರೋಹಿ ಕೇಸ್ ಹಾಕಬೇಕು ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಒತ್ತಾಯಿಸಿದ್ದಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಹೀಗೆ ಆಗಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಈ ರೀತಿ ಮಸೀದಿಗಳ ದುರ್ಬಳಕೆ ಆಗದೆ ಮುಂದಿನ ದಿನದಲ್ಲಿ ಮಸೀದಿಗಳ ದುರ್ಬಳಕೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಡೆಗಟ್ಟುವಂಥ ಕ್ರಮವನ್ನು ಮತ್ತು ಆ ಮಸೀದಿಯ ಪದಾಧಿಕಾರಿಗಳು ಅಥವಾ ಧರ್ಮಗುರುಗಳು ಯಾರಿದ್ದಾರೋ ಅವ್ರ ಮೇಲೂ ಕ್ರಮ ವಹಿಸುವಂಥದ್ದಾಗಬೇಕು. ಈ ರೀತಿ ಅಗೌರವದಿಂದ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ವ್ಯಕ್ತಿಗಳ ಮೇಲೆ ಏನೊಂದು ರೌಡಿ ಶೀಟರೋ, ಗೂಂಡಾ ಆ್ಯಕ್ಟನ್ನೋ ಅಥವಾ ದೇಶದ್ರೋಹಿಗಳು ಕಾಯ್ದೆ ಅಡಿಯಲ್ಲಿ ಇವ್ರ ಮೇಲೆ ಕ್ರಮವನ್ನು ವಹಿಸುವಂಥದ್ದು
ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಕಿಡಿಗೇಡಿಗಳು ಮಸಿ ಬೆಳೆದಿರುವ ಘಟನೆ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ನಡೆದಿದೆ. ಮಸಿ ಬೆಳೆದ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಸ್ಥಳದಲ್ಲಿ ಜಮಾವಣೆಗೊಂಡ ಜನ ಕನ್ನಡ ಪರ ಹೋರಾಟಗಾರರು ಕಿಡಿಗೇಡಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಘಟನಾ ಸ್ಥಳಕ್ಕೆ ಸೋಕೋ ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದರು. ಮರದ ರಸ ಸೋರಿಕೆ ಬಗ್ಗೆ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಯಾರೋ ಕಿಡಿಗೇಡಿಗಳು ಆಯಿಲ್ ಎರಚಿದ್ದಾರೆ ಅನ್ನೋದು ಹೋರಾಟಗಾರರ ಆರೋಪ ಆಗಿದೆ. ಮರದಿಂದ ರಸ ಸೋರಿಕೆ ಕಿಡಿಗೇಡಿಗಳ ಕೃತ್ಯದ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಮಚ್ಚೆ ಗ್ರಾಮದಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಸ್ಥಾಪಿಸಿದ್ದು ಸುಮಾರು 3 ವರ್ಷ ಆಯಿತು. ಇವತ್ತವರೆಗೂ ಯಾವುದೂ ಅಂಥ ಘಟನೆ ಆಗಿಲ್ಲ. ಇವತ್ತಂದ್ರೆ ಭಾಳ ನಮ್ಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ. ಇವತ್ತು ಅದು ಏನೋ ಒಂದು ಆಯಿಲು, ಒಂದು ಎಣ್ಣೆ ಥರ ಏನೋ ಕಿಡಿಗೇಡಿಗಳು ಗೊಜ್ಜಿ ಹೋಗಿದ್ದಾರೆ. ಅದ್ರ ಬಗ್ಗೆ ಸಾಹೇಬರು ಬಂದಿರೋ, DC ಸರ್ ಬಂದಿರೋ, ಕಮಿಷನರ್ ಸರ್ ಬಂದಿರೋ, ಅವರು ಬಂದೆಲ್ಲ ಎನ್ಕ್ವೈರಿ ಮಾಡಿ ನೋಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಂದಿರು. ಈಗ ಅದ್ರ ಬಗ್ಗೆ ಯಾರು ಏನೋ ಮಾಡಿದಾರೋ ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೇಶ್ ನೋಡ್ದೋನು ಅಂತ ಹೇಳಿದ್ದಾರೆ. ಮೂಡ ಹಗರಣದ ವಿರುದ್ಧ ದೂರು ನೀಡಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಮೂಡ ಮಾಜಿ ಆಯುಕ್ತ ನಟೇಶ್ ನೀಡಿದ ದೂರಿನ ಆಧಾರದ ಮೇಲೆ ಸ್ನೇಹಮಯಿ ಕೃಷ್ಣ ಅವರನ್ನ ಬೆಂಗಳೂರು ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ನಟೇಶ್ ವಿರುದ್ಧ ಮುಂಬಡ್ತಿ ನೀಡಲು ಹಣ ನೀಡಿದ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಮಯಿ ಕೃಷ್ಣ ಮಾಡಿದ್ದ ಆರೋಪದ ವಿರುದ್ಧ ನಟೇಶ್ ದೂರು ನೀಡಿದರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಬಳಿ ಬಂಧಿಸಿದ್ದಾರೆ. ಶಾಂತಿನಗರದ ಸಿಸಿಬಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನೊಂದೆಡೆ ಮೈಸೂರಿನಲ್ಲಿರುವ ಸ್ನೇಹಮಯಿ ಕೃಷ್ಣ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ಸ್ಥಗಿತಗೊಂಡಿದ್ದು ರೋಗಿಗಳು ಪರದಾಡ್ತಾ ಇದ್ದಾರೆ. ಹಾವೇರಿ, ಯಾದಗಿರಿ, ವಿಜಯಪುರ, ಕೋಲಾರ ಸೇರಿದಂತೆ ರಾಜ್ಯದ 14 ಕಡೆ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿದೆ. ಹಾವೇರಿ ಜಿಲ್ಲಾಸ್ಪತ್ರೆಯ ಸಿಟಿ ಸ್ಕ್ಯಾನ್ಗೆ ಆಗಮಿಸಿ ರೋಗಿಗಳು ವಾಪಸ್ ಆಗ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಮಾಡಿರುವ ಬಗ್ಗೆ ಸಿಟಿ ಸ್ಕ್ಯಾನ್ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ನಿಲ್ಲಿಸಲಾಗಿದೆ. ನಿತ್ಯವೂ 20ಕ್ಕೂ ಹೆಚ್ಚು ರೋಗಿಗಳು ಸಿಟಿ ಸ್ಕ್ಯಾನ್ ಸೇವೆ ಮಾಡಿಸ್ಕೊಳ್ತಾ ಇದ್ರು. ಆದರೆ 3 ದಿನಗಳಿಂದ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ನೀಡ್ತಾ ಇಲ್ಲ. ಹೊರಗಡೆ ದುಪ್ಪಟ್ಟು ಹಣ ನೀಡಿ ಸ್ಕ್ಯಾನ್ ಮಾಡಿಸಲಾಗದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿದ್ದ ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಸೇವೆ ಬಂದ್ ಮಾಡಲಾಗಿದೆ. ಕೇವಲ ವಿಜಯಪುರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ರೋಗಿಗಳು ಇಲ್ಲಿ ಬಂದು ಸಿಟಿ ಸ್ಕ್ಯಾನ್ ಮಾಡಿಸ್ತಾ ಇದ್ರು. ಆದರೆ ಸರ್ಕಾರ ಹಣ ಪಾವತಿಸದ ಕಾರಣ ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಕಳೆದ 3 ದಿನಗಳಿಂದ ಸೇವೆ ಸ್ಥಗಿತಗೊಳಿಸಿದೆ. ಕೂಡಲೇ ಸರ್ಕಾರ ಹಣ ಪಾವತಿ ಮಾಡಿ ಸೇವೆ ಆರಂಭ ಮಾಡುವಂತೆ ರೋಗಿಗಳು ಆಗ್ರಹಿಸಿದ್ದಾರೆ. ತಿಪ್ಪೆಯಲ್ಲಿ ಬಿದ್ದಿದ್ದ ಔಷಧಿಗಳನ್ನು ಔಷಧಿ ನಿಯಂತ್ರಣ ಅಧಿಕಾರಿಗಳು ಸಂರಕ್ಷಣೆ ಮಾಡಿದ್ದಾರೆ. ಹುಬ್ಬಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ನಲ್ಲಿ ಮಕ್ಕಳಿಗೆ ನೀಡಲಾಗುವ ಔಷಧಿಗಳನ್ನು ಬಿಸಾಡಲಾಗಿತ್ತು. ಕಳೆದ ತಿಂಗಳಷ್ಟೇ ಇವುಗಳನ್ನು ವಿತರಣೆ ಮಾಡಲಾಗಿದೆ. ಇವುಗಳನ್ನು ಅಂಗನವಾಡಿ ಮೂಲಕ ಮಕ್ಕಳಿಗೆ ನೀಡಲಾಗುತ್ತೆ. ಇವು ಒಂದು ಅಂಗನವಾಡಿಗೆ 1 ತಿಂಗಳಿಗೆ ಬೇಕಾದ ಔಷಧಿಯಾಗಿದೆ. ಆದರೆ ಮಕ್ಕಳಿಗೆ ನೀಡಬೇಕಾಗಿದ್ದ ಔಷಧಿಗಳನ್ನು ಯಾಕೆ ಈ ರೀತಿ ಎಸೆದಿದ್ದಾರೆ ಅನ್ನೋದೇ ಪ್ರಶ್ನೆಯಾಗಿದೆ. ಈ ಬಗ್ಗೆ ವಿಷಯ ತಿಳಿದ ಪಬ್ಲಿಕ್ ಟಿವಿ ಕೂಡಲೇ ಸ್ಥಳಕ್ಕೆ ತೆರಳಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ THO ಹುಲಿಗೇಶ್ ಮತ್ತು ತಾಲೂಕು ಔಷಧ ನಿಯಂತ್ರಣ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಔಷಧಿ ಪರಿಶೀಲನೆ ನಡೆಸಿದರು. ಯಾಕೆ ಈ ರೀತಿ ಬಿಸಾಡಿದ್ದಾರೆ ಎನ್ನುವ ಬಗ್ಗೆ ತನಿಖೆ ಮಾಡುತ್ತೇವೆ. ಈ ವಿಷಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದರು. ಬಿಸಾಡಿದ್ದ ಔಷಧಿಗಳನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಮಾತ್ರ ವಿತರಿಸುವಂಥವು. ನಮ್ಮ PSC ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಿಂದ ಸಪ್ಲೈ ಆಗಿರ್ತವೆ. ನಾವು ಇದಕ್ಕೆ ಅಂಗನವಾಡಿ ಮಕ್ಕಳಿಗೆ ಕೊಳ್ಳಿ ಅಂತ ಅಂಗನವಾಡಿಗೆ ಸಪ್ಲೈ ಮಾಡಿರ್ತೇವೆ ಸರ್. ಇದನ್ನು ಆ್ಯಕ್ಚುಲಿ ಇದು 1-2 ತಿಂಗಳಿಂದ ಸಪ್ಲೈ ಆಗಿ ಹೋಗಿದೆ. ಇದು ನಮ್ಮ PSCಯಿಂದ ಸಪ್ಲೈ ಆಗಿ ಹೋಗಿದೆ. ಅಂದರೆ ಇಲ್ಲಿ ಬರ್ತಕ್ಕಂಥ ಏರಿಯಾದ ಏನಿರ್ತದೆ ಅವರು ಅಂಗನವಾಡಿ ಸಪ್ಲೈ ಮಾಡಿದ್ದಾರೆ. ಬಹುಶಃ ಇವು ಅಲ್ಲಿಂದ ಬಂದಿರ್ಬೋದು ಅಂತ ನನ್ನ ಸಂಶಯ. ರಾಜ್ಯದ ಪುರುಷ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಸದ್ಯ ಬಸ್ ಟಿಕೆಟ್ ದರ ಏರಿಕೆ ಮಾಡದಿರಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಸದ್ಯ ದರ ಏರಿಕೆ ಮಾಡಲ್ಲ, ಮುಂದೆ ನೋಡೋಣ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕಳೆದ ವರ್ಷ ಜನವರಿಯಲ್ಲಿ 15% ಬಸ್ ಪ್ರಯಾಣ ದರ ಏರಿಕೆ ಮಾಡಲಾಗಿತ್ತು. ಬಳಿಕ ಪ್ರತಿ ವರ್ಷ ಬಸ್ ದರ ಏರಿಕೆ ಕುರಿತು ನಿರ್ಧಾರ ಮಾಡಲಾಗಿತ್ತು. ಜಲಮಂಡಳಿ, ವಿದ್ಯುತ್ ದರ, ಮೆಟ್ರೋ ಮಾದರಿಯಲ್ಲೇ ಬಸ್ ಪ್ರಯಾಣ ದರಕ್ಕೆ ನಿರ್ಧಾರ ಆಗಿತ್ತು. ಸಮಿತಿ ರಚನೆ ಮಾಡಿ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ದರ ಏರಿಕೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಸದ್ಯ ಇನ್ನೂ ಸಮಿತಿ ರಚನೆಯಾಗದ ಕಾರಣ ಸದ್ಯಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಇಲ್ಲ. ಮುಂದಿನ 6 ತಿಂಗಳು ಬಸ್ ಪ್ರಯಾಣ ದರ ಏರಿಕೆಯಿಂದ ಪುರುಷರಿಗೆ ರಿಲೀಫ್ ಸಿಕ್ಕಿದೆ. ಸಮಿತಿ ರಚನೆ ಬಳಿಕ ಬಸ್ ಪ್ರಯಾಣ ದರ ಏರಿಕೆ ಆಗಲಿದೆ. ಇಲ್ಲ, ಯಾವ ಚರ್ಚೆನೂ ಇಲ್ಲ. ಇನ್ನು ಸಮಿತಿಗೆ ಅಧ್ಯಕ್ಷರು ಯಾರಾಗಬೇಕು ಅಂತ ತೀರ್ಮಾನ ಆಗಿಲ್ಲ. ಯಾರು ರಿಟೈರ್ಡ್ ಅಫಿಷಿಯಲು ಅಥವಾ ರಿಟೈರ್ಡ್ ಜಡ್ಜು ಮಾಡಬೇಕು ಅಂತ ಕಾಯ್ದೆನಲ್ಲಿರೋದು. ಮಾಡ್ತೀವಿ, ಆದಮೇಲೆ ಮುಂದಕ್ಕೆ ಈಗೇನಿಲ್ಲ ಬಿಡಿ. ಈಗ ಜನ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಈಗ. ಇಲ್ಲ ಏನಿಲ್ಲ. ಏನು ಯಾವಾಗ ಮಾಡಬೇಕು ಅಂತ ಏನು ತೀರ್ಮಾನ ತಕ್ಷಣಕ್ಕಂತೂ ಏನೂ ಇಲ್ಲ.
ದಾಖಲೆ ಬಜೆಟ್ ಮಂಡಿಸೋಕೆ ಸಿಎಂ ಸಿದ್ದರಾಮಯ್ಯ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಉಳ್ಳವರಿಗೆ ಗ್ಯಾರಂಟಿ ಸೌಲಭ್ಯ ಬೇಕಾ ಬೇಡವಾ ಅನ್ನೋ ಗೊಂದಲ ಇನ್ನೂ ಉಳಿದುಕೊಂಡಿದೆ. ಈ ಸಲವೂ ಗ್ಯಾರಂಟಿಗೆ 55,000ದಿಂದ 60,000 ಕೋಟಿ ಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಮೀಸಲು ಮುಂದುವರಿಕೆಗೆ ಮೆಗಾ ಪ್ಲಾನ್ ಆಗಿದೆ. ಆದರೆ ಉಳ್ಳವರಿಗೂ ಗ್ಯಾರಂಟಿ ಬೇಕಾ ಎಂಬ ಬಗ್ಗೆ ಲೆಕ್ಕಾಚಾರ ನಡೆದಿದೆ. ಹಲವು ಕಾಂಗ್ರೆಸ್ನ ಶಾಸಕರು ಇಲ್ಲದವರಿಗಷ್ಟೇ ಗ್ಯಾರಂಟಿ ಯೋಜನೆಗಳಿರಲಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಗಿವ್ ಇಟ್ ಅಪ್ ಪಾಲಿಸಿ ಅಳವಡಿಸಿಕೊಳ್ಳೋಕೆ ಸಲಹೆ ಕೊಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಗ್ಯಾರಂಟಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಸರ್ಕಾರ ಲೆಕ್ಕಾಚಾರ ಹಾಕೋಕೆ ಶುರು ಮಾಡ್ತಾ ಅನ್ನೋ ಪ್ರಶ್ನೆ ಮೂಡಿದೆ.